ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಪ್ರತಿ ವರ್ಷ ನವೆಂಬರ್ 1 ಅಂದರೆ ಈ ದಿನದಂದು ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆ ಪಡುವಂತಹ ದಿನ. ಕನ್ನಡ ನಾಡಿನ ನುಡಿ, ಭಾಷೆ, ಸಂಸ್ಕೃತಿ, ಸುಂದರವಾದ ನಾಡಿನ ನೆನಪಿನಲ್ಲಿ ಈ ದಿನವನ್ನು ಆಚರಿಸ್ತೀವಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಇದೇ ಒಂದು ಖುಷಿ ಸಂದರ್ಭದಲ್ಲಿ ನಾನು ನಿಮಗೊಂದು ವಿಷಯನ ಶೇರ್ ಮಾಡ್ತಾ ಇದ್ದೇನೆ. ಒಂದು ಕ್ಷಣ ಹಿಂದಕ್ಕೆ ಹೋಗೋಣ. 1956ರಲ್ಲಿ ಕರ್ನಾಟಕ ಈ ಹೆಸರಿನಿಂದ ಕರ್ನಾಟಕನ ಕರೀತಾ ಇರಲಿಲ್ಲ. ಕನ್ನಡಿಗರು ಬೇರೆ ಬೇರೆ ಜಾಗದಲ್ಲಿದ್ದರು. ಅದರಲ್ಲಿ ಮೈಸೂರು, ಮದ್ರಾಸ್, ಹೈದರಾಬಾದ್ ಮತ್ತು ಬಾಂಬೆ, ಈ ರೀತಿ ಬೇರೆ ಬೇರೆ ಜಾಗದಲ್ಲಿದ್ದರು. ಸೊ ಎಲ್ಲ ಕನ್ನಡಿಗರನ್ನು ಒಟ್ಟಿಗೆ ಗೂಡಿಸ್ಬೇಕು ಅಂತ ಹೇಳಿ ಅವರು 1956ರಲ್ಲಿ ಕಾಯ್ದೆನ ತಂದರು. ಆ ಒಂದು ಕಾಯ್ದೆ ಮುಖಾಂತರ ಮೈಸೂರು ರಾಜ್ಯ ಅಂತ ಹೆಸರು ಕೊಟ್ಟರು. ಅದೇ ರೀತಿ 1973ರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಕರೆದರು. ಕರ್ನಾಟಕ ಅತ್ಯಂತ ಅದ್ಭುತವಾದಂಥ ರಾಜ್ಯ ಆಗಿದೆ. ಸೊ ಇಲ್ಲಿ ಕರ್ನಾಟಕ ರಾಜ್ಯ ತುಂಬ ಅದ್ಭುತವಾಗಿದೆ. ಪಶ್ಚಿಮ ಘಟ್ಟಗಳಿಂದ ಹಿಡಿದು ಭಾರತದ ಟೆಕ್ ಕ್ಯಾಂಪಸ್ನವರೆಗೆ ಎಲ್ಲ ಕೂಡ ನಮ್ಮಲ್ಲಿದೆ. ಭಾರತದಲ್ಲಿ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಹೊಂದಿದೆ. ಅಂತ ಬಂದಾಗ ನಮ್ಮಲ್ಲಿ ಪಶ್ಚಿಮ ಘಟ್ಟಗಳು, ಗೋಕರ್ಣ, ಜೋಗ್ ಫಾಲ್ಸ್ ಮತ್ತು ನಂದಿ ಬೆಟ್ಟ ನೋಡ್ಬೋದು. ಅದೇ ರೀತಿ ಸಂಸ್ಕೃತಿ ಮತ್ತು ಕಲೆ ಅಂತ ಬಂದಾಗ ನಾವು ಯಕ್ಷಗಾನ, ಜನಪದ, ಡೊಳ್ಳು ಕುಣಿತ ಮುಂತಾದ ಕಲೆಗಳನ್ನ ನೋಡಬಹುದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.